ವೀಕ್ಷಕರೇ, BSNL 4G ಇಂದ 5G ಸಿಮ್ಗೆ ಆನ್ಲೈನ್ ನಲ್ಲಿ ಅಪ್ಗ್ರೇಡ್ ಮಾಡುವುದು ಹೇಗೆ? ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಮುಂಬರುವ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. BSNL ಇತ್ತೀಚೆಗೆ 5G ಸೇವೆಯನ್ನು ಆರಂಭಿಸಿದೆ. ಈಗಾಗಲೇ ಹೈದರಾಬಾದ್ ಮತ್ತು ದೆಹಲಿಯಲ್ಲಿ ಸೇವೆ ಆರಂಭಿಸಿದ್ದು ಶೀಘ್ರವೇ ಉಳಿದ ನಗರಗಳಲ್ಲಿ ಈ ಸೇವೆ ಆರಂಭವಾಗಲಿದೆ. ಹೀಗಾಗಿ ಇಲ್ಲಿ 3G ಇಂದ 4G ಇಂದ 5Gಗೆ ಅಪ್ಗ್ರೇಡ್ ಮಾಡುವ ವಿಧಾನವನ್ನು ತಿಳಿಸಲಾಗಿದೆ. ಗ್ರಾಹಕರು ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ತಮ್ಮ ಸಿಮ್ ಕಾರ್ಡ್ ಅನ್ನು 5Gಗೆ ಅಪ್ಗ್ರೇಡ್ ಮಾಡಬಹುದು. ಆಫ್ಲೈನ್ ಹೇಗೆ? ನಿಮ್ಮ ಹತ್ತಿರದ BSNL ಕಚೇರಿಗೆ ಹೋಗಿ. ಕಚೇರಿಗೆ ಹೋಗುವಾಗ ಆಧಾರ್ ಕಾರ್ಡ್ ಅಥವಾ ಸರ್ಕಾರಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ. ಗ್ರಾಹಕರ ಸೇವಾ ಸಿಬ್ಬಂದಿಗೆ ಅಗತ್ಯ KYC ಮಾಹಿತಿಯನ್ನು ನೀಡಿ. ನೀವು ನೀಡಿದ ವಿವರಗಳು ಹಳೆಯ ಸಿಮ್ ಕಾರ್ಡ್ಗೆ ನೀಡಿದ ವಿವರಗಳಿಗೆ ತಾಳೆಯಾದರೆ ನಿಮಗೆ ಹೊಸ BSNL 5G ಸಿಮ್ ಸಿಗುತ್ತದೆ. ಬಹಳಷ್ಟು ಗ್ರಾಹಕರು BSNL ಕಚೇರಿಗೆ ಭೇಟಿ ನೀಡುತ್ತಿರುವ ಕಾರಣ ಜನಸಂದಣಿ ಹೆಚ್ಚಾಗುತ್ತಿದೆ. ಹೀಗಾಗಿ ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮ ಸಿಮ್ ಕಾರ್ಡ್ ಅನ್ನು 5Gಗೆ ಅಪ್ಗ್ರೇಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಹೇಗೆ ಮಾಡುವುದು ಎನ್ನುವುದಾದರೆ BSNL ವೆಬ್ಸೈಟ್ ಗೆ ಭೇಟಿ ನೀಡಬೇಕು. ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಎಲ್ಲಾ ವಿವರಗಳನ್ನು ತುಂಬಿಸಿ. ಮುಖ್ಯವಾಗಿ ನಿಮಗೆ ಪ್ರೀಪೇಡ್ ಬೇಕೋ ಪೋಸ್ಟ್ ಪೇಡ್ ಬೇಕೋ ಎಂಬುದನ್ನು ಆರಿಸಿಕೊಳ್ಳಿ. ಪರ್ಯಾಯ ಮೊಬೈಲ್ ನಂಬರ್ ನೀಡಿದ ಬಳಿ ಅದು ಯಾರದ್ದು ಎಂಬುದನ್ನು ಆಯ್ಕೆ ಮಾಡಿ. ಎಲ್ಲಾ ವಿವರಗಳನ್ನು ನೀಡಿದ ಮೇಲೆ ಸೆಂಡ್ OTP ಬಟನ್ ಕ್ಲಿಕ್ ಮಾಡಿ. OTP ಸೇರಿದಂತೆ ವಿವರಗಳನ್ನು ಟೈಪ್ ಮಾಡಿದ ನಂತರ ನೀವು ನೀಡಿದ ವಿಳಾಸಕ್ಕೆ ಕೆಲವೇ ದಿನಗಳಲ್ಲಿ 5G ಸಿಮ್ ಕಾರ್ಡ್ ಬರುತ್ತದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, BSNL 4G ಇಂದ 5G ಸಿಮ್ಗೆ ಆನ್ಲೈನ್ ನಲ್ಲಿ ಅಪ್ಗ್ರೇಡ್ ಮಾಡುವುದು ಹೇಗೆ? ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಮುಂಬರುವ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. BSNL ಇತ್ತೀಚೆಗೆ 5G ಸೇವೆಯನ್ನು ಆರಂಭಿಸಿದೆ. ಈಗಾಗಲೇ ಹೈದರಾಬಾದ್ ಮತ್ತು ದೆಹಲಿಯಲ್ಲಿ ಸೇವೆ ಆರಂಭಿಸಿದ್ದು ಶೀಘ್ರವೇ ಉಳಿದ ನಗರಗಳಲ್ಲಿ ಈ ಸೇವೆ ಆರಂಭವಾಗಲಿದೆ. ಹೀಗಾಗಿ ಇಲ್ಲಿ 3G ಇಂದ 4G ಇಂದ 5Gಗೆ ಅಪ್ಗ್ರೇಡ್ ಮಾಡುವ ವಿಧಾನವನ್ನು ತಿಳಿಸಲಾಗಿದೆ. ಗ್ರಾಹಕರು ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ತಮ್ಮ ಸಿಮ್ ಕಾರ್ಡ್ ಅನ್ನು 5Gಗೆ ಅಪ್ಗ್ರೇಡ್ ಮಾಡಬಹುದು. ಆಫ್ಲೈನ್ ಹೇಗೆ? ನಿಮ್ಮ ಹತ್ತಿರದ BSNL ಕಚೇರಿಗೆ ಹೋಗಿ. ಕಚೇರಿಗೆ ಹೋಗುವಾಗ ಆಧಾರ್ ಕಾರ್ಡ್ ಅಥವಾ ಸರ್ಕಾರಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ. ಗ್ರಾಹಕರ ಸೇವಾ ಸಿಬ್ಬಂದಿಗೆ ಅಗತ್ಯ KYC ಮಾಹಿತಿಯನ್ನು ನೀಡಿ. ನೀವು ನೀಡಿದ ವಿವರಗಳು ಹಳೆಯ ಸಿಮ್ ಕಾರ್ಡ್ಗೆ ನೀಡಿದ ವಿವರಗಳಿಗೆ ತಾಳೆಯಾದರೆ ನಿಮಗೆ ಹೊಸ BSNL 5G ಸಿಮ್ ಸಿಗುತ್ತದೆ. ಬಹಳಷ್ಟು ಗ್ರಾಹಕರು BSNL ಕಚೇರಿಗೆ ಭೇಟಿ ನೀಡುತ್ತಿರುವ ಕಾರಣ ಜನಸಂದಣಿ ಹೆಚ್ಚಾಗುತ್ತಿದೆ. ಹೀಗಾಗಿ ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮ ಸಿಮ್ ಕಾರ್ಡ್ ಅನ್ನು 5Gಗೆ ಅಪ್ಗ್ರೇಡ್ ಮಾಡಬಹುದು. ಆನ್ಲೈನ್ ನಲ್ಲಿ ಹೇಗೆ ಮಾಡುವುದು ಎನ್ನುವುದಾದರೆ BSNL ವೆಬ್ಸೈಟ್ ಗೆ ಭೇಟಿ ನೀಡಬೇಕು. ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಎಲ್ಲಾ ವಿವರಗಳನ್ನು ತುಂಬಿಸಿ. ಮುಖ್ಯವಾಗಿ ನಿಮಗೆ ಪ್ರೀಪೇಡ್ ಬೇಕೋ ಪೋಸ್ಟ್ ಪೇಡ್ ಬೇಕೋ ಎಂಬುದನ್ನು ಆರಿಸಿಕೊಳ್ಳಿ. ಪರ್ಯಾಯ ಮೊಬೈಲ್ ನಂಬರ್ ನೀಡಿದ ಬಳಿ ಅದು ಯಾರದ್ದು ಎಂಬುದನ್ನು ಆಯ್ಕೆ ಮಾಡಿ. ಎಲ್ಲಾ ವಿವರಗಳನ್ನು ನೀಡಿದ ಮೇಲೆ ಸೆಂಡ್ OTP ಬಟನ್ ಕ್ಲಿಕ್ ಮಾಡಿ. OTP ಸೇರಿದಂತೆ ವಿವರಗಳನ್ನು ಟೈಪ್ ಮಾಡಿದ ನಂತರ ನೀವು ನೀಡಿದ ವಿಳಾಸಕ್ಕೆ ಕೆಲವೇ ದಿನಗಳಲ್ಲಿ 5G ಸಿಮ್ ಕಾರ್ಡ್ ಬರುತ್ತದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.